ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ. ಇಲ್ಲಿ ಕಲರ್ ಕಾಣ್ತಿದ್ಯಾ, ಇಲ್ಲಿ ಒಂದು ಗೋಲ್ಡ್ ಕಲರ್ ಪ್ಲೇಟೆಡ್ ಮೆಟಲ್ ಹಚ್ಚಿದ್ವಿ ನಾವು ಚೆನ್ನಾಗಿ ಕಾಣುತ್ತೆ ಅಂತ. ನಾ ಬೆಳಗ್ಗೆ ಎದ್ದು ಒಳ್ತಾ ಇದ್ದೆ, ಹಾಗೆ ಹರಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡ್ಕೊಂಡಿದ್ದೀನಿ. ಏನು ಡೇ ಹೇಗಿರುತ್ತೆ ಏನು ನೋಡಿ. ಇಲ್ಲಿ ನಮ್ಮ ಮರದಲ್ಲಿ ಜೇನು ಇಟ್ಟಿತ್ತು, ಅದ್ರದ್ದು ಹನಿ ಸ್ವಲ್ಪ ಇದೆ, ಅದನ್ನೆಲ್ಲ ತೆಗಿಯೋಣ ಬನ್ನಿ. ತಿಂದ್ಬಿಟ್ಟದಲ್ಲ ಅದ ತಿನ್ನತ್ತಾ? ಇಲ್ಲೆಲ್ಲ ಬೆಳತ್ತಲ್ಲ ಸ್ವಲ್ಪ ಓದ್ಸಲ ತೆಗ್ದಿದ್ವಿ. ಗಿಡದಲ್ಲಿ ಸಿಕ್ಕಿದೆ ನೋಡಿ. ಎರಡನೇ ಸಲನೂ ನಮ್ಮ ಮಾವಿನ ಗಿಡದಲ್ಲೇ ಸೇಮ್ ಪ್ಲೇಸ್ನಲ್ಲೇ ಇಟ್ಟಿದೆ. ಹೋದ ಸಲ ಸಿಕ್ಕಿದ್ದಿಲ್ಲ, ಬಟ್ ಈ ಸಲ ಇಷ್ಟೇ ಸಿಕ್ಕಿದೆ. ಪಪ್ಪ 2 ಮಾವಿನ ಹಣ್ಣು ಹರಿದು ಬಿಟ್ಟಿದ್ದಾರೆ, ಮಾವಿನಕಾಯಿ ಸಾರಿ, ಇನ್ನೂ ಅರ್ಧ ಕಾಯಿ ನೋಡಿ. ಡ್ರಾಪ್ಸ್ ಬೀಳ್ತಾ ಇದೆ ನೆಲಕ್ಕೆ. ಇಲ್ಲಷ್ಟೇ ಇರೋದು, ಇಲ್ಲೆಲ್ಲ ಎಲ್ಲ ಡ್ರೈ ಇದೆ. ಇಲ್ಲಷ್ಟೇ ಇರೋದು, ಇಲ್ಲೆಲ್ಲ ಫುಲ್ ಡ್ರೈ. ತಿಂಗಳಿಗೆ ನೋಡಿ ಸ್ಪೂನಲ್ಲೇ ತೆಗಿತಾರೆ, ಆದ್ರೇನು ಬರ್ತಾನೆ ಇಲ್ಲ. ನಾನು ಒಂದರಿಂದ ಏನರ ಮಾಡ್ಕೊತಾನೆ ಇರ್ತೀನಿ. ಇವತ್ತು ಬೆಳಗ್ಗೆ ಈ ಗಾಯ ಮಾಡಿಕೊಂಡೆ, ಒಂದು 4-5 ವಾರದಿಂದ ಈ ಗಾಯ ಮಾಡಿಕೊಂಡೆ. ಸೊ ಇದು ಇನ್ನೂ ಆರಾಮಾಗಿದೆ, ಸ್ವಲ್ಪ ಇನ್ನೂ ಇದೆ. ಇದು ಕ್ಯೂರ್ ಮಾಡ್ಕೋಬೇಕು ಜಲ್ದಿ. ಬರೀ ಇಂಥದೆಯಾ ವಿಡಿಯೋ ಹಾಕಿದ್ದೀನಿ, ಈಗ ಅನ್ಲಿಸ್ಟನ್ನ ಪಬ್ಲಿಕ್ ಮಾಡಬೇಕು. ಸೊ ಯಾರೆಲ್ಲ ಇನ್ನೂ ವಿಡಿಯೋ ನೋಡಿಲ್ಲ ಅವರೆಲ್ಲ ಹೋಗಿ ವಿಡಿಯೋ ನೋಡಿಬಿಡಿ ಬೇಗ. ಗೈಸ್, ಇವಾಗ ನಾನು ಊಟ ಮಾಡಿ ಶವರ್ ತೊಗೊಳಕ್ಕೆ ಹೋಗಬೇಕು. ನಾನು ಹೇರ್ ಫುಲ್ ನಿನ್ನೆ ಆಯಿಲ್ ಮಾಡಿದ್ದೀನಿ, ಹಾಗಾಗಿ ಹೀಗೆ ಕಾಣ್ತಾ ಇದ್ದಾವೆ. ಸೊ ಪ್ಲೀಸ್ ಇಗ್ನೋರ್ ಇಟ್. ಓಕೆ, ಇವಾಗ ನಾನು ಶವರ್ ತೊಗೊಂಡು ತಲೆ ಪಚ್ಕೊಂಡು ಸಿಗ್ತೀನಿ. ಇವಾಗ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಮತ್ತೆ ಜಡೆ ಬಾಚ್ಕೊಂಡ್ಬಂದಿದ್ದೀನಿ. ಭಾಳ ಹೇರ್ ಆಯಿಲ್ ಮಾಡ್ಕೊಂಡಿದ್ದರಿಂದ ಭಾಳ ಥಿನ್ ಆಗಿಬಿಟ್ಟಿದ್ದಾವೆ. ಗೈಸ್, ಇವಾಗ ನಾನು ನನ್ನ ಸ್ಕೂಲ್ ಬ್ಯಾಗ್ ತೊಗೊಳಕ್ಕಂತ ನಾವು ಹೊರಗಡೆ ಬಂದಿದ್ವಿ. ಬಟ್ ನನಗೆ ಬೇಕಾಗಿರೋ ಸ್ಕೂಲ್ ಬ್ಯಾಗ್ ನಂಗೆ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಇವಾಗ ಫೋಕಸ್ ಮಾರ್ಟಿಗೆ ಹೋಗ್ತಾ ಇದ್ವಿ. ಫೋಕಸ್ ಮಾರ್ಟಿಗೆ ಏನಕ್ಕಂದರೆ ನನಗೆ ಸ್ಕೂಲ್ ಬಾಟಲ್ ತೊಗೋಬೇಕಾಗಿತ್ತು. ಸೊ ಅದು ನನಗೆ ಇಷ್ಟಪಟ್ಟಂಗೆ ಸಿಗಲಿಲ್ಲ, ಅದು ಆನ್ಲೈನ್ ಆರ್ಡ್ರ್ ಮಾಡ್ತೀನಿ ನಾನು. ಇವಾಗ ನಾವು ಪಾರ್ಸೆಲ್ ತರಕ್ಕಂತ ಹೋಗ್ತಾ ಇದ್ದೀವಿ. ನಮ್ಮ ಪಪ್ಪ ಪಾರ್ಸೆಲ್ ತರಕ್ಕೆ ಹೋದರು, ನಾನಿಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಪಾರ್ಸೆಲ್ ತೊಗೊಂಡ್ಬಿಟ್ಟು ನಾವು ಸೀದಾ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಮ್ಮ ತಮ್ಮಗೆ ಕ್ರಿಕೆಟ್ ಕೋಚ್ ಬಿಡಬೇಕು. ನಮ್ಮ ತಮ್ಮ ಕ್ರಿಕೆಟ್ ಕೋಚಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾನೆ. ಇವಾಗ ನಾನು ನಮ್ಮ ಚಿಕ್ಕಮ್ಮ ಹೋಗಿ ಬಿಟ್ಟು ಬರಬೇಕು. ಇವಾಗ ನಾನು ನಮ್ಮ ಚಿಕ್ಕಮ್ಮ ತಂದ್ಬಿಡಕ್ಕೆ ಬಂದಿದ್ದೀನಿ ನೋಡಿ. ಇದೇ ನೋಡಿ ನಮ್ಮ ತಮ್ಮಂದು ಕ್ರಿಕೆಟ್ ಕೋಚ್ ಇಲ್ಲೇ ಮಾಡ್ತಾನೆ. ಫಸ್ಟ್ ಏನೋ ಡ್ರಿಲ್ಸ್ ಮಾಡಿಸ್ತಾರಂತೆ ಅವ್ರಿಗೆ. ಪಾಪ 1 ತಾಸು ಮಾಡ್ಬೋದು ಮೇ ಬಿ. ಸೊ ಗಾಯ್ಸ್, ಇವಾಗ ಮಳೆ ಬರ್ತಿದೆ, ಹಾಗಾಗಿ ನಮ್ಮ ತಮ್ಮ ಕ್ರಿಕೆಟ್ ಕೋಚಿಂದ ಬೇಗನೆ ಬಂದ. ಇವಾಗಿನ 6:30 ಆಗಿದೆ, ನಮ್ಮ ತಮ್ಮ ಬರೋದು 7:30ಗೆ. 1 ತಾಸು ಬೇಗ ಬಂದಿದ್ದಾನೆ ನೋಡಿ. ಮಳೆ ಬರ್ತಾ ಇದೆ ಹೊರಗೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಚಿಕ್ಕಮ್ಮ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಏನ್ ಮಾಡತ್ತಿ? ಸೊ ಗೈಸ್, ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಚಿಕ್ಕಮ್ಮನು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಳಂತೆ. ಅವ್ರದಕ್ಕೂ ಸಬ್ಸ್ಕ್ರೈಬ್ ಆಗ್ಬಿಡಿ. ಏನಿಂದ ಅಕೌಂಟ್ ಹೆಸರು? ಸೊ ಸಬ್ಸ್ಕ್ರೈಬ್ ಆಗ್ಬಿಡಿ ಅವ್ರದಕ್ಕೂ. ಇಷ್ಟೊಂದು ಗುಡುಕ್ತಾ ಇದೆ, ಅಂದ್ರೂ ನಮ್ಮ ಚಿಕ್ಕಮ್ಮ ವಾಕಿಂಗ್ ಮಾಡ್ತಿದ್ದಾರೆ ನೋಡಿ. ನೋ ಕಾಮೆಂಟ್ಸ್. ಸೊ ಗಾಯ್ಸ್, ಇಷ್ಟು ಮಳೆಯಲ್ಲಿ ನಾವು ಹೋಗಿ ಗ್ರಾಮ್ ಫ್ಲೋರ್ ಬೇಸನ್ ತಂದಿದ್ದೀವಿ ಮಿರ್ಚಿ ತಿನ್ನೋಕ್ಕೆ. ಮಳೆ ವೆದರ್ ನೋಡೇ ನಾವು ಹೋಗ್ತಿದ್ದು, ಬಟ್ ಮಳೆ ನಾವು ಹೋಗೋಷ್ಟಲ್ಲಿಗೆ ಸ್ಟಾರ್ಟ್ ಆಗಿಬಿಡ್ತು. ನಾವು ಅರ್ಧ ರೋಡಿಗೆ ಇದ್ದೀವಿ, ಅವಾಗ ಸ್ಟಾರ್ಟ್ ಆಯಿತು. ಬಂದ್ವಿ ತೊಳಸ್ಕೊಂಡು ಹೇಗೋ ಒಂದು. ನೋಡಿ ಜೋರಾಗಿ ಮಳೆ ಬರ್ತಿದೆ, ನಿಮ್ಗೆ ಕಾಣಿಸಲ್ಲ ಬಟ್ ಕೇಳಿಸ್ಕೋಬೋದು. ಇಷ್ಟು ಜೋರು ಮಳೆಯಲ್ಲಿ ಹೋಗ್ತಿದ್ದೀವಿ. ಇವಾಗ ನಾವು ಮೆಮೊರಿ ಗೇಮ್ ಅಂತ ಆಡ್ತಾ ಇದ್ದೀವಿ. ನನ್ನ ಕಡೆ 2 ಇದ್ದಾವೆ, 2 ಕಲರ್ಸ್ ಇದ್ದಾವೆ. ನಿನ್ನ ಕಡೆ ಎಷ್ಟಿದ್ದಾವೆ? ನಿನ್ನ ಕಡೆ ನಮ್ಮ ಚಿಕ್ಕಮ್ಮನೂ ಆಡ್ತಿದ್ದಾರೆ, ಸೇರಿ ಆಡೋಕೆ. ಇವಾಗ ಏನಂದ್ರೆ ಗೇಮ್ ಕೊಡು. ಇಲ್ಲಿ ಡೈಸ್ ಇದೆ ಅಲ್ವಾ, ಇದನ್ನು ಹಾಕಬೇಕು. ರೆಡ್ ಇದೆಯಾ, ಹಿಂಗಿಟ್ಬಿಟ್ರ ಗ್ರೀನ್ ಬಂತು. ಇದನ್ನ ನೆನ್ಪಿಟ್ಕೋಬೇಕು ಗ್ರೀನ್ ಅಂತಂದು. ನೆಕ್ಸ್ಟ್ ಟೈಮ್ ಗ್ರೀನ್ ಬಿದ್ದಾಗ ಅದನ್ನ ತೆಗಿಬೇಕು. ಆ ರೀತಿ ಮಾಡಿ ನಾನು ಈಗ 2 ತೆಗೆದಿದ್ದೀನಿ. ಸೊ ಗೇಮ್ನ ನಾನು ಗೆಲ್ತೀನಿ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ.
ಈ ಮ್ಯಾಚ್ನಲ್ಲಿ ನಾನು ಗೆದ್ದಿದ್ದೀನಿ, ಬಟ್ ಅವ್ರು ಹೇಳ್ತಾ ಇದ್ದಾರೆ ನಾನು ಇಟ್ಟಿದ್ದೀನಿ, ಅದಕ್ಕೆ ನಾನೇ ಫಿಕ್ಸಿಂಗ್ ಮಾಡಿದ್ದೀನಿ ಅಂತ. ನಮ್ಮ ತಮ್ಮ ಇಡ್ತಾ ಇದ್ದಾನೀಗ, ಅವ್ನು ಇಟ್ಟ ಮೇಲೆ ನಾವಿಬ್ರು ಆಡ್ತೀವಿ. ನೋಡೋಣ ಇವಾಗ ಯಾರು ಗೆಲ್ತಾರಂತ. ನನಗೆ ಈಗ ಯಾರೂ ಹೇಳ್ಕೊಟ್ಟಿಲ್ಲ, ನಾನು ಏನೂ ಇಟ್ಟಿಲ್ಲ. ಇವಾಗ ಫಿಕ್ಸಿಂಗ್ ಅಲ್ಲ ಏನೂ ಅಲ್ಲ ನೋಡಿ ಅಪ್ಪ ಎಲ್ಲ ಆಯ್ತು ಚಿಕ್ಕಮ್ಮ. 1 2 3 4 5 6 7 8 9 ಗೈಸ್ ನಾನೇ ಹೇಳ್ಕೊಟ್ಟಿದ್ದು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 11 12 13 14. ಇವಾಗ ಯಾರು ನಿಶ್ಚಯ ಕೊಟ್ಟ ನಂಗ? On 6 o'clock, 12 o'clock. ಅಷ್ಟೇ.